ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಫಿಲ್ಟರ್ ಕಾಫಿ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಮೊದಲಿಗೆ ಈ ಫಿಲ್ಟರ್ ತೊಗೋಬೇಕು. ಫಿಲ್ಟರ್ ಇದ್ದರೆ ಈ ಮೆಥಡಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟು ನೀರು ಹಾಕ್ಕೋಬೇಕು. ಈ ನೀರು ಮುಕ್ಕಾಲು ಭಾಗ ಹಾಕೋಬೇಕು. ಒಂದು ಸ್ವಲ್ಪ ಮೇಲೆ ಬಿಟ್ಟಿರಬೇಕು. ಇದನ್ನು ಹಾಕಿ ಇದಕ್ಕೆ ಕಾಫಿ ಪೌಡ್ರ್ ಹಾಕ್ಬೇಕು. ಇದಕ್ಕೆ ಅಂದರೆ ಪ್ರೆಸ್ ಮಾಡಬಾರ್ದು. ಕಾಫಿ ಪೌಡ್ರು ಹಗುರವಾಗಿ ಹಾಕಬೇಕು. ಕಾಫಿ ಪೌಡ್ರ್ ಹಾಕಿ 2 ಸ್ಪೂನು, 3, 4, 5 ಚಿಕ್ಕ ಸ್ಪೂನ್ ಆದರೆ ಒಂದು 4-5 ಸ್ಪೂನು ಬೇಕಾಗುತ್ತೆ ಇದಕ್ಕೆ. ಸಾಕಾಗುತ್ತೆ ಅನಿಸುತ್ತೆ ಈಗ. ಇಷ್ಟೇ ಹಗುರವಾಗಿ ಇದು ಮಾಡಬೇಕು. ಮೇಲೆ ನೆಕ್ಸ್ಟು ಇದನ್ನು ಈ ಥರ ಇರುತ್ತೆ. ಇದನ್ನು ಹಾಕಬೇಕು. ಹಾಕಿ ಸ್ಟವ್ ಮೇಲೆ ಇಡಬೇಕು. ಸ್ಟವ್ ಲೋ ಫ್ಲೇಮಲ್ಲಿರಬೇಕು. ಜಾಸ್ತಿ ಜೋರಾಗಿ ಉರಿ ಇಡಬಾರ್ದು. ಇದು ಕೆಳಗಡೆ ಮೇಲೆ ಇಲ್ಲಿ ಬಂದು ಫಿಲ್ಟ್ರಾಗಿ ಇಲ್ಲಿ ಕಾಫಿ ಡಿಕಾಕ್ಷನ್ ಇಲ್ಲಿ ಬಂದು ನಿಲ್ಲುತ್ತೆ. ಇದು ಲೋ ಫ್ಲೇಮಲ್ಲಿ ಇಡೋಣ. ಈಗ ಮೇಲೆ ಟೈಟಾಗಿ ತಿರುಗಿಸ್ಬೇಕು, ಇಲ್ಲ ಅಂದರೆ ಸ್ವಲ್ಪ ಲೀಕ್ ಆಗುತ್ತೆ. ಈಗ ಇಷ್ಟು ಫ್ಲೇಮಲ್ಲಿ ಇಟ್ಟಿರ್ತೀನಿ. ಸ್ಟವ್ ಮೇಲೆ ಇಡಬೇಕೀಗ. ಇದು ಬಿಸಿಯಾಗಿ ಡಿಕಾಕ್ಷನ್ ಇಲ್ಲಿ ಬರುತ್ತೆ. ಈಗ ನೋಡಿರಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಡಿಕಾಕ್ಷನ್ ಬರ್ತಾಯಿದೆ. ಫ್ಲೇಮ್ ಇಷ್ಟಿಟ್ಟಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿರಿ. ಕಾಫಿ ಪೌಡ್ರಿಗಿಂತ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇಷ್ಟ ತುಂಬ. ಈ ಥರ ಇಡಬೇಕು. ಈಗೆಲ್ಲ ಫಿಲ್ಟ್ರ್ ಆಗಿದೆ. ಈಗ ಇಷ್ಟು ಬಂದಿದೆ. ಅಷ್ಟು ಕಾಫಿ ಪೌಡ್ರಿಗೆ ಇಷ್ಟು ಬಂದಿದೆ. ಇದನ್ನು ನಾನು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡಿರ್ತೀನಿ ಯಾವಾಗಲೂ. ಹಾಲು ಬಿಸಿ ಆಯಿತು. ಈಗ ಹಾಲು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸಕ್ಕರೆ ಡಿಕಾಕ್ಷನ್ ಹಾಕಬೇಕು. ಅದು ಎಷ್ಟು ಅದು ಕಲರ್ ನೋಡ್ಕೊಂಡು ಅಷ್ಟು ಹಾಕ್ತೀನಿ ನಾನು. ಹಾಲು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಗಟ್ಟಿ ಹಾಲು ತೊಗೊಂಡ್ರೇ ಚೆನ್ನಾಗಿರುತ್ತೆ. ಯಾಕೆಂದರೆ ಸ್ವಲ್ಪ ಇದು ನೀರು ಹಾಕ್ತೀವಲ್ಲ, ನೀರಿರುತ್ತೆ ಇದು ಡಿಕಾಕ್ಷನ್ನು. ಗಟ್ಟಿ ಹಾಲಾದರೆ ನಮಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಇದು ನೋಡಿರಿ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ. ಆ ಪೌಡ್ರಿಗಿಂತ ಇದು ತುಂಬ ಟೇಸ್ಟು. ರೆಡಿ ಆಯಿತು ಫಿಲ್ಟರ್ ಕಾಫಿ. ವಾವ್, ತುಂಬ ರುಚಿಯಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬು ಆಗಿರಿ. ಕಾಫಿ ರೆಡಿ ಆಯಿತು, ಫಿಲ್ಟರ್ ಕಾಫಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.